My precious children of God, I greet each one of you in the precious name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today the promise is given to us from John chapter 14 verse 13. ಈ ದಿನದ ವಾಗ್ದಾನ ವಚನವನ್ನು ಯೋಹಾನ 14:13ನೇ ವಚನದಿಂದ ಆರಿಸಿಕೊಳ್ಳಲಾಗಿದೆ. It says, "And whatever you ask in my name, that I will do, that the Father may be glorified in the Son." ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು, ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. If you read Judges 13:18, the father of Samson, he was meeting an angel of God. ನ್ಯಾಯಸ್ಥಾಪಕರು 13:18ನೇ ವಚನದಲ್ಲಿ ನೋಡುತ್ತೇವೆ, ಸಂಸೋನನ ತಂದೆಯು ಯೆಹೋವನ ದೂತನನ್ನು ಭೇಟಿಯಾದನು ಎಂದು. And he says, "What is your name?" ಮತ್ತು ಕೇಳುತ್ತಾನೆ, ನಿನ್ನ ಹೆಸರೇನು? And the angel of the Lord said, "Why do you ask my name? It is wonderful." ದೂತನು ಕೇಳುತ್ತಾನೆ, ನನ್ನ ಹೆಸರನ್ನು ಕೇಳುವುದೇಕೆ? ಅದು ಆಶ್ಚರ್ಯಕರವಾದದ್ದು. It is not angel, it's God himself. ಆತನು ದೂತನಾಗಿರಲಿಲ್ಲ, ದೇವರಾಗಿದ್ದನು. In the form of an angel, he spoke to that man and encouraged him. ದೇವರು ದೂತನ ರೂಪದಲ್ಲಿ ಬಂದು ಅವನನ್ನು ಧೈರ್ಯಪಡಿಸಿದನು ಎಂದು ನೋಡುತ್ತೇವೆ. In the same way, God spoke to Moses. ಇದೇ ರೀತಿಯಲ್ಲಿ ದೇವರು ಮೋಶೆಯೊಂದಿಗೆ ಮಾತನಾಡಿದನು. If you read Exodus chapter 6 verse 3, he appeared to Abraham and Isaac and Jacob and also to Moses, and as a great Jehovah, they could see him in person. ವಿಮೋಚನ ಕಾಂಡ 6:3ನೇ ವಚನದಲ್ಲಿ ನೋಡುತ್ತೇವೆ, ಯೆಹೋವನು ಅಬ್ರಹಾಮ, ಈಸಾಕ, ಯಾಕೋಬ ಮತ್ತು ಮೋಶೆ ಇವರಿಗೆ ಸರ್ವಶಕ್ತನಾದ ದೇವರಾಗಿ ಕಾಣಿಸಿಕೊಂಡನು. Yes, he is God Almighty. ಹೌದು, ಆತನು ಸರ್ವಶಕ್ತನಾದ ದೇವರು. But you can see him in person. ಆದರೆ ಆತನನ್ನು ನೇರವಾಗಿ ಕಾಣಬಹುದು. When you are filled with the presence of God. ದೇವರ ಪ್ರಸನ್ನತೆಯಿಂದ ತುಂಬಿಕೊಂಡಾಗ. So many times in my life when I was dejected and depressed and lost hope in everything, I saw the presence of God. ಅನೇಕ ಬಾರಿ ನನ್ನ ಜೀವಿತದಲ್ಲಿ ಹತಾಶಳಾದಾಗ, ಖಿನ್ನಳಾದಾಗ, ಭರವಸೆ ಕಳಕೊಂಡ ಸಮಯದಲ್ಲಿ ದೇವರನ್ನು ನೋಡಿದೆನು. And he appeared to me like an angel or anything else and encouraged me that he is with me at all times. ಆತನು ನನಗೆ ದೂತನ ರೂಪದಲ್ಲೋ ಎಂಬಂತೆ ಪ್ರತ್ಯಕ್ಷನಾಗಿ ಧೈರ್ಯಪಡಿಸಿ, ನಾನು ನಿನ್ನೊಂದಿಗಿದ್ದೇನೆ ಅಂದನು. Yes, my friends, the Lord is with you at all times. ಹೌದು ಸ್ನೇಹಿತರೆ, ದೇವರು ಸದಾ ನಿಮ್ಮ ಸಂಗಡ ಇದ್ದಾನೆ. David himself says in Psalm 8:1, "O Lord, our Lord, how excellent is your name in all the earth." ಇದರಿಂದಲೇ ದಾವೀದನು ಕೀರ್ತನೆಗಳು 8:1ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದೆಂದು. And Proverbs 18 verse 10 says, "The name of the Lord is a strong tower, the righteous run to it and are safe." ಜ್ಞಾನೋಕ್ತಿಗಳು 18:10ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರನಾಗಿರುವನು. Yes, my friends, all these 86 years, the Lord is with me at all times. I could see his presence, I could feel his presence, and he speaks to me whenever I lost my hope. ಹೌದು ಪ್ರಿಯ ಸ್ನೇಹಿತರೆ, ಈ 86 ವರ್ಷ ಪ್ರಾಯದವರೆಗೆ ದೇವರು ನನ್ನೊಂದಿಗಿದ್ದಾನೆ ಮತ್ತು ನಾನು ಭರವಸೆ ಕಳೆದುಕೊಂಡಾಗೆಲ್ಲ ಆತನು ನನ್ನೊಂದಿಗೆ ಮಾತನಾಡುತ್ತಾನೆ. That's why I'm happy in the Lord. ನಾನು ದೇವರಲ್ಲಿ ಸಂತೋಷಿಸುತ್ತೇನೆ, Rejoicing in the Lord. ದೇವರಲ್ಲಿ ಹರ್ಷಿಸುತ್ತೇನೆ. I have received all his blessings. ಆತನ ಆಶೀರ್ವಾದಗಳನ್ನು ಪಡೆದಿದ್ದೇನೆ. In the same way, you can also be blessed abundantly. ಇದೇ ರೀತಿಯಲ್ಲಿ ಹೇರಳವಾಗಿ ನೀವು ಕೂಡ ಆಶೀರ್ವದಿಸಲ್ಪಡಬಹುದು. Don't look to men or a woman. ಯಾವುದೇ ಸ್ತ್ರೀ ಅಥವಾ ಪುರುಷನ ಮೇಲೆ ಭರವಸೆ ಬೇಡ. Cling on to this God. ಈ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. Let us cling on to him right now. ಈಗಲೇ ಆತನನ್ನು ಗಟ್ಟಿಯಾಗಿ ಹಿಡಿಯಿರಿ. Father, you are our God. ತಂದೆಯೇ, ನೀನೇ ನಮ್ಮ ದೇವರು, You are our hope. ನೀನೇ ನಮ್ಮ ಭರವಸೆ. Lord, tell your children to believe you, Father. ನಿನ್ನ ಮಕ್ಕಳಿಗೆ ನಿನ್ನನ್ನು ನಂಬುವುದಕ್ಕೆ ಹೇಳು ದೇವರೇ. Draw them closer to you. ನಿನ್ನ ಕಡೆಗೆ ಅವರನ್ನು ಸೆಳೆದುಕೋ. Let them see you in person, Father. ಅವರು ನಿನ್ನನ್ನು ನೇರವಾಗಿ ನೋಡಲಿ. Let them see you and receive all your blessings, Father. ತಂದೆಯೇ, ನಿನ್ನ ಎಲ್ಲ ಆಶೀರ್ವಾದಗಳನ್ನು ಅವರು ಪಡೆಯಲಿ. Thank you, Father. ಸ್ತೋತ್ರ ತಂದೆಯೇ, Hear our cry ನಮ್ಮ ಮೊರೆಯನ್ನು ಲಾಲಿಸು. and supply all the needs of your children. ನಿನ್ನ ಮಕ್ಕಳ ಅಗತ್ಯಗಳನ್ನು ಪೂರೈಸು. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.